ಆತ್ಮೀಯರೇ, ನಾನು ದೊಡ್ಡ ಬಸಪ್ಪ ಬಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಅತ್ಯಂತ ಸರಳವಾದ ವಿದ್ಯುತ್ ಕಾಂತವನ್ನು ತಯಾರಿಸುವ ವಿಧಾನವನ್ನ ನೋಡೋಣ. ಈ ವಿದ್ಯುತ್ ಕಾಂತವನ್ನು ತಯಾರಿಸಲು ಬೇಕಾಗುವ ಸಾಮಗ್ರಿಗಳೆಂದರೆ ಒಂದು ಕಬ್ಬಿಣದ ಮೊಳೆ, ದೊಡ್ಡದಾದರೂ ಆಗ್ಬೋದು ಅಥವಾ ಈ ರೀತಿ ಚಿಕ್ಕದಾದ್ರೂ ಆಗ್ಬೋದು. ಆಮೇಲೆ ವಾಹಕ ತಂತಿ, ಅವಾಹಕ ಹೊದಿಕೆ ಇರುವಂತಹ ತಾಮ್ರದ ತಂತಿಯನ್ನ ತೆಗೆದುಕೊಳ್ಬೇಕು, ವಯರ್. ಈ ರೀತಿ ಆದರೂ ಇರ್ಬೋದು ಅಥವಾ ಈ ರೀತಿ ಆದ್ರೂ ಇರಬಹುದು ವಾಹಕ ತಂತಿ. ಇದು ಈ ರೀತಿ ಕಾಣಿಸ್ತದ ಅಂದ್ರೂ ಇದ್ರ ಮೇಲೆ ಅವಾಹಕ ಹೊದಿಕೆ ಇರ್ತದ. ಆಮೇಲೆ ಇನ್ಸುಲೇಷನ್ ಟೇಪ್, 1.5 ವೋಲ್ಟಿನ ಒಂದು ಬ್ಯಾಟರಿ ಶೆಲ್, ಕತ್ತರಿ, ಆಮೇಲೆ ಟಾರ್ಚಿನ ಅಥವಾ ಗುಂಡು ಪಿನ್ಗಳು, ಆಮೇಲೆ ಮೊಳೆಗಳು ಮುಂತಾದ ಸಾಮಗ್ರಿಗಳು ಬೇಕಾಗ್ತವ. ಮೊದಲಿಗೆ ಏನ್ ಮಾಡಬೇಕು ಅಂತಂದ್ರೆ, ಮೊಳೆಯನ್ನ ತೆಗೆದುಕೊಂಡು, ಕಬ್ಬಿಣದ ಮೊಳೆಯನ್ನ ತೆಗೆದುಕೊಂಡು ಇದರ ಮೇಲೆ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯನ್ನ, ವಯರನ್ನ ಸುತ್ತಕೊಳ್ಬೇಕು, ಸುರುಳಿ ಸುತ್ತಕೊಳ್ಬೇಕು. ಸುತ್ತಿಕೊಳ್ಳುವ ಪೂರ್ವದಲ್ಲಿ ಮೊದಲಿಗೆ ಸ್ವಲ್ಪ ತಾಮ್ರದ ತಂತಿಯನ್ನ ಹಾಗೆ ಬಿಟ್ಕೊಂಡು ಸುತ್ತಕೊಳ್ಬೇಕು. ಬಿಗಿಯಾಗಿ ಕೂಡುವಂತೆ ಸುತ್ತಕೊಳ್ಬೇಕು. ಇದಕ್ಕ ಸಮಯ ಬಹಳಷ್ಟು ಹಿಡಿಯುವುದರಿಂದ ನಾನು ಈಗಾಗಲೇ ಇದೇ ರೀತಿ ಒಂದು ಸಾಧನವನ್ನ ತಯಾರಿಸಿಕೊಂಡಿದ್ದೇನೆ. ನೋಡಿ ಸ್ನೇಹಿತರೆ, ಓಕೆ, ಇದೇ ರೀತಿಯ ಮೊಳೆಯನ್ನ ನಾನು ತೆಗೆದುಕೊಂಡಿದ್ದೇನೆ. ಆಮೇಲೆ ಇದೇ ವಾಹಕ ತಂತಿಯನ್ನ ಇದರ ಮೇಲೆ ಸುರುಳಿ ಸುತ್ತಕೊಂಡಿದ್ದೇನೆ. ಆಮೇಲೆ ತುದಿಗಳಲ್ಲಿ ಇನ್ಸುಲೇಷನ್ ಟೇಪ್ ಅನ್ನ ನಾನು ಅಂಟಿಸಿಕೊಂಡಿದ್ದೇನೆ. ಯಾಕಂದ್ರೆ ಈ ವೈರ್ಗಳು ಆ ಕಡೆ ಸಡ್ಲಾಗಿ ಬರಬಾರದು ಅನ್ನೋ ದೃಷ್ಟಿಯಿಂದ, ಬಿಗಿಯಾಗಿ ಕೂಡ್ಲಿ ಅಂತಕ್ಕಂತಹ ದೃಷ್ಟಿಯಿಂದ ನಾನು ಇನ್ಸುಲೇಷನ್ ಟೇಪ್ ಅನ್ನ ಇಲ್ಲಿ ಸುತ್ತಕೊಂಡಿದ್ದೇನೆ ಅಷ್ಟೇ. ಆಮೇಲೆ ಈ ವಾಹಕ ತಂತಿಯ ತುದಿಗಳನ್ನ, ಅದರ ಮೇಲೆ ಇರ್ತಕ್ಕಂಥ ಅವಾಹಕ ಹೊದಿಕೆಯನ್ನ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಓಕೆ. ಆಮೇಲೆ ಇಂತಹ ಒಂದು ವಾಹಕ ತಂತಿಯಿಂದ ನಾನು ಈ ಚಿಕ್ಕ ಮೊಳೆಗೆ ಸುರುಳಿ ಸುತ್ತಕೊಂಡು ಮತ್ತೊಂದನ್ನು ಸಹಿತ ನಾನಿಲ್ಲಿ ತಯಾರಿಸಿಕೊಂಡಿದ್ದೇನೆ. ನೋಡಿ ಸ್ನೇಹಿತರೆ, ಈ ತಾಮ್ರದ ತಂತಿಯನ್ನ ಈ ಒಂದು ಕಬ್ಬಿಣದ ಮೊಳೆಗೆ ಸುರುಳಿ ಸುತ್ತಕೊಂಡಿದ್ದೇನೆ. ಆಮೇಲೆ ತುದಿಯಲ್ಲಿ ಇನ್ಸುಲೇಷನ್ ಟೇಪ್ ಅನ್ನ ನಾನು ಅಂಟಿಸಿಕೊಂಡಿದ್ದೇನೆ. ಆಮೇಲೆ ಬ್ಲೇಡಿನ ಸಹಾಯದಿಂದ ಇದರ ತುದಿಯನ್ನ, ಈ ತಾಮ್ರದ ತಂತಿಯ ತುದಿಯನ್ನ ನಾನು ಉಜ್ಜಿ ಮೇಲಿರ್ತಕ್ಕಂಥ ಅವಾಹಕ ಹೊದಿಕೆಯನ್ನ ತೆಗೆದಿದ್ದೇನೆ. ಈಗ ಈ ವಿದ್ಯುತ್ ಕಾಂತದ ಕಾರ್ಯವಿಧಾನವನ್ನ ನೋಡೋಣ. ಮೊದಲಿಗೆ ಈ ಒಂದು ವಿದ್ಯುತ್ ಕಾಂತವನ್ನ ನಾನು ಶೆಲ್ಗೆ ಸಂಪರ್ಕ ಕೊಡುವುದಕ್ಕಿಂತ ಮೊದಲಿಗೆ ಈ ಟಾಚಿನ್ಗಳ ಹತ್ರ ತಗೊಂಡ್ ಬರ್ತೀನಿ. ಇವು ಅಂಟ್ತಾ ಇಲ್ಲ. ಓಕೆ ಸ್ನೇಹಿತರೆ, ಈ ಮೊಳೆಗಳ ಸಮೀಪಕ್ಕೆ ತಗೊಂಡ್ ಬರ್ತೀನಿ, ಅಂಟ್ತಾ ಇಲ್ಲ. ಓಕೆ. ಈಗ ನಾನೇನ್ ಮಾಡ್ತೀನಿ, ಈ ಶೆಲ್ ಅನ್ನ ಈ ವಿದ್ಯುತ್ ಕಾಂತಕ್ಕೆ ಸಂಪರ್ಕಗೊಳಿಸ್ತೀನಿ. ಓಕೆ. ಈಗ ಶೆಲ್ಲಿನ ಮೂಲಕ ಈ ತಾಮ್ರದ ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗ್ಲಿಕ್ಕತ್ತದ. ಇದರ ಪರಿಣಾಮದಿಂದ ಸುರುಳಿಯಲ್ಲಿರ್ತಕ್ಕಂತಹ ಕಬ್ಬಿಣದ ಮೊಳೆಯು ಕಾಂತದ ಗುಣವನ್ನ ಹೊಂದಿರ್ತದ. ಸೊ ಇದು ಏನ್ ಮಾಡುತ್ತೆ, ಈಗ ಟಾಚಿನ್ಗಳನ್ನ ಆಕರ್ಷಣೆ ಮಾಡಿಕೊಳ್ತದ. ನೋಡಿ ಸ್ನೇಹಿತರೆ, ಓಕೆ, ಹೌದಾ? ಈಗ ನಾ ಈ ಮೊಳೆಗಳ ಸಮೀಪಕ್ಕೆ ತಗೊಂಡ್ ಬರ್ತೀನಿ. ಈ ಮೊಳೆಗಳನ್ನು ಸಹಿತ ಈ ವಿದ್ಯುತ್ ಕಾಂತ ಆಕರ್ಷಣೆ ಮಾಡಿಕೊಳ್ತದ. ನೋಡಿ, ಓಕೆ. ನಾನೀಗ ಈ ದೊಡ್ಡ ಮಳೆಯ ಸಮೀಪಕ್ಕೆ ತಗೊಂಡ್ ಬರ್ತೀನಿ. ಈ ದೊಡ್ಡ ಮಳೆಯ ಸಹಿತ ಈ ವಿದ್ಯುತ್ ಕಾಂತಕ್ಕ
ಆಕರ್ಷಣೆ ಹೊಂದುತ್ತ. ಓಕೆ ಸ್ನೇಹಿತರೆ, ಈಗ ಈ ಒಂದು ವಿದ್ಯುತ್ ಕಾಂತವನ್ನ ತಗೊಂಡು ನೋಡೋಣ. ಇದ್ರ ಮೂಲಕ ಸಹಿತ ನಾನೀಗ ಶೆಲ್ ಅನ್ನ ಸಂಪರ್ಕಗೊಳಿಸಿ ವಿದ್ಯುತ್ ಅನ್ನ ಹರಿಸ್ತೇನೆ. ಈ ಒಂದು ತಾಮ್ರದ ತಂತಿಯ ಮೂಲಕ ಈಗ ವಿದ್ಯುತ್ ಹರಿಲಿಕ್ಕತ್ತದ. ಈ ಕಬ್ಬಿಣದ ಮೊಳೆ ಈಗ ಕಾಂತದ ಗುಣವನ್ನ ಹೊಂದಿರ್ತದ. ಈಗ ನಾನು ಟಾರ್ಚಿನ್ಗಳ ಸಮೀಪಕ್ಕ ಈ ಒಂದು ವಿದ್ಯುತ್ ಕಾಂತವನ್ನ ತಗೊಂಡ್ ಬರ್ತೀನಿ. ನೋಡಿ ಸ್ನೇಹಿತರೆ, ಓಕೆ. ಅದೇ ರೀತಿ ಈಗ ಈ ಮೊಳೆಗಳ ಸಮೀಪಕ್ಕೆ ನಾನು ತಗೊಂಡ್ ಬರ್ತೀನಿ. ಹೇಗೆ ಮೊಳೆಗಳನ್ನ ಆಕರ್ಷಣೆ ಮಾಡಿಕೊಳ್ತದ ಅನ್ನೋದನ್ನ ನೋಡಿ. ಓಕೆ, ಈಗ ಈ ಒಂದು ದೊಡ್ಡ ಮೊಳೆಯ ಸಮೀಪಕ್ಕೆ ನಾನು ತಗೊಂಡ್ ಬರ್ತೀನಿ. ಎಸ್, ನೋಡಿ. ಓಕೆ, ಓಕೆ ಸ್ನೇಹಿತರೆ, ಓಕೆ. ಆಮೇಲೆ ಎಲ್ಲಿಯವರೆಗೆ ಈ ಒಂದು ಸುರುಳಿಯ ಮೂಲಕ ವಿದ್ಯುತ್ ಪ್ರವಹಿಸ್ತಾ ಇರ್ತದೋ, ವಿದ್ಯುತ್ ಹರಿತಾ ಇರ್ತದೋ, ಅಲ್ಲಿಯವರೆಗೆ ಮಾತ್ರ ಈ ಕಬ್ಬಿಣದ ಮೊಳೆ ಕಾಂತದಂತೆ ವರ್ತಿಸ್ತದ. ಒಂದು ವೇಳೆ ನಾವು ವಿದ್ಯುತ್ತಿನ ಸಂಪರ್ಕವನ್ನ ತೆಗೆದ್ವಿ ಅಂತಂದ್ರೆ ಈ ಕಬ್ಬಿಣದ ಮೊಳೆಯು ತನ್ನ ಕಾಂತ ಗುಣವನ್ನ ಕಳೆದುಕೊಳ್ತದ. ಶಾಶ್ವತ ಕಾಂತಗಳಂತೆ ಅಲ್ಲ ಈ ವಿದ್ಯುತ್ ಕಾಂತ. ಎಲ್ಲಿಯವರೆಗೆ ಕಬ್ಬಿಣದ ಈ ತಾಮ್ರದ ಸುರುಳಿಯ ಮೂಲಕ ವಿದ್ಯುತ್ ಪ್ರವಹಿಸುತ್ತಿರುತ್ತದೆಯೋ ಅಲ್ಲಿಯವರೆಗೆ ಮಾತ್ರ ಈ ಕಬ್ಬಿಣದ ಮೊಳೆ ಕಾಂತದ ಗುಣವನ್ನ ಪ್ರದರ್ಶಿಸುತ್ತ. ಓಕೆ ಸ್ನೇಹಿತರೆ, ಈಗ ವಿದ್ಯುತ್ ಪ್ರವಾಹವನ್ನ ನಾನು ನಿಲ್ಲಿಸಿನಿ. ಈಗ ಈ ಒಂದು ಮೊಳೆಯ ಸಮೀಪಕ್ಕೆ ನಾನು ತಗೊಂಡ್ ಬರ್ತೀನಿ. ಅಂಟಿಕೊಳ್ತಾ ಇಲ್ಲ. ಓಕೆ, ಈಗ ಈ ವಿದ್ಯುತ್ ಕಾಂತ ಎಂದರೇನು ಅನ್ನೋದನ್ನ ನೋಡೋಣ. ಒಂದು ಕಬ್ಬಿಣದ ಮೊಳೆಗೆ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯನ್ನ ಸುರುಳಿಸುತ್ತಿ ಅದರ ಮೂಲಕ ನಾವು ವಿದ್ಯುತ್ತನ್ನ ಪ್ರವಹಿಸಿದಾಗ, ವಿದ್ಯುತ್ತನ್ನ ಹರಿಸಿದಾಗ ಈ ಕಬ್ಬಿಣದ ಮೊಳೆಯು ಕಾಂತವಾಗುತ್ತದೆ. ಇದನ್ನ ನಾವೇನಂತೀವಿ, ವಿದ್ಯುತ್ ಕಾಂತ ಅಂತ ಕರಿತೀವಿ. ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ. ಒಂದು ಕಬ್ಬಿಣದ ಮೊಳೆಯನ್ನ ತೆಗೆದುಕೊಂಡು ಅದಕ್ಕೆ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯನ್ನ ಸುರುಳಿಸುತ್ತಿ ಅದರ ಮೂಲಕ ನಾವು ವಿದ್ಯುತ್ತನ್ನ ಹರಿಸಿದಾಗ ಕಬ್ಬಿಣದ ಮೊಳೆಯು ಕಾಂತವಾಗುತ್ತದೆ. ಈ ವಿದ್ಯಮಾನವನ್ನ ನಾವು ವಿದ್ಯುತ್ ಕಾಂತ ಅಂತ ಕರಿತೀವಿ, ಅಥವಾ ಈ ಸಾಧನವನ್ನ ವಿದ್ಯುತ್ ಕಾಂತ ಅಂತ ಕರಿತೀವಿ. ರೈಟ್. ಇಂತಹ ವಿದ್ಯುತ್ ಕಾಂತಗಳನ್ನ ನಾವು ಎಲ್ಲೆಲ್ಲಿ ಉಪಯೋಗಿಸ್ತೀವಿ ಅಂತ ಹೇಳಿ ನೋಡಿದಾಗ, ಈ ವಿದ್ಯುತ್ ಕಾಂತಗಳನ್ನ ಎಲೆಕ್ಟ್ರಿಕ್ ಬೆಲ್, ವಿದ್ಯುತ್ ಕರೆಗಂಟೆ ಅಂತ ನಾವೇನಂತೀವಿ, ಡೋರ್ ಬೆಲ್ ಅಂತ ನಾವೇನ್ ಕರಿತೀವಿ, ಅಲ್ಲಿ ಈ ವಿದ್ಯುತ್ ಕಾಂತಗಳನ್ನ ಉಪಯೋಗಿಸ್ತಾರ. ಆಮೇಲೆ ಈ ಲೌಡ್ ಸ್ಪೀಕರ್, ಧ್ವನಿವರ್ಧಕಗಳಲ್ಲಿ, ಆಮೇಲೆ ಮೈಕ್ರೋಫೋನ್ಗಳಲ್ಲಿ, ವಿದ್ಯುತ್ ಮೋಟಾರ್ ಅಥವಾ ಜನರೇಟರ್ ಅಥವಾ ಡೈನಮೋಗಳಲ್ಲಿ, ಆಮೇಲೆ ಕಂಪ್ಯೂಟರ್ನ ಮೆಮೊರಿ ಸ್ಟೋರೇಜ್ಗಳಲ್ಲಿ, ಆಮೇಲೆ ಕ್ರೇನ್ಗಳಲ್ಲಿ ಉಪಯೋಗಿಸ್ತಾರ. ಭಾರವಾದ ವಸ್ತುಗಳನ್ನ ಮೇಲೆ ಕೆತ್ತಲಿಕ್ಕೆ ಬಳಸ್ತಕ್ಕಂತಹ ಕ್ರೇನ್ಗಳಲ್ಲಿಯೂ ಸಹಿತ ಈ ಒಂದು ದೊಡ್ಡ ದೊಡ್ಡ ವಿದ್ಯುತ್ ಕಾಂತಗಳನ್ನ ಬಳಸ್ತಾರ. ಆಮೇಲೆ ಮ್ಯಾಗ್ನೆಟಿಕ್ ಲಾಕ್ ಅಂತೇಳಿ ಅಂತಹ ಸಾಧನದಲ್ಲಿಯೂ ಸಹಿತ, ಕೀಲಿ ಪಥದಲ್ಲಿಯೂ ಸಹಿತ ಈ ವಿದ್ಯುತ್ ಕಾಂತವನ್ನು ಉಪಯೋಗಿಸ್ತಾರ. ಆಮೇಲೆ ವೈದ್ಯಕೀಯ ಕ್ಷೇತ್ರದಲ್ಲಿ ಈ MRI ಅಂದ್ರೆ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜ್ ಅಂತ ನಾವೇನ್ ಕರಿತೀವಿ, ಅಂತಹ ಯಂತ್ರಗಳಲ್ಲಿಯೂ ಸಹಿತ ಈ ವಿದ್ಯುತ್ ಕಾಂತಗಳನ್ನ ಉಪಯೋಗಿಸ್ತಾರ ಸ್ನೇಹಿತರೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು.